ಎಲ್ರಿಗೂ ನಮಸ್ಕಾರ. ನಾನು ವೀಣಾ ರಮೇಶ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಪಾಂಡಿಚೇರಿಯಲ್ಲಿ ಇವತ್ತು ಎರಡನೇ ದಿನದ ಕ್ರಿಕೆಟ್ ಮ್ಯಾಚ್ ಇದೆ. ಸೊ 8 ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದರು ಬೆಳಗ್ಗೆ. ಹಾಗಾಗಿ ನಾವು 7 ಗಂಟೆಗೆ ಹೊರಟಿದ್ದೀವಿ. ನಮ್ಮ ಮುಖಗಳು ನೋಡ್ಬೋದು, ಫುಲ್ ಟಯರ್ಡಾಗಿ ಹೋಗ್ಬಿಟ್ಟಿದ್ದು. ನೆನ್ನೆ ಬಿಸಿಲಲ್ಲಿ ಕುತ್ಕೊಂಡು ನೋಡಿದ್ದು. ಮತ್ತು ಇನ್ನು ಹೊಸ ಜಾಗ, ನಿದ್ರೆ ಕಮ್ಮಿ. ಸಾಮಾನ್ಯ ಹೊಸ ಜಾಗಕ್ಕೆ ಹೋದಾಗ ನಿದ್ರೆ ಬರೋದು ತುಂಬ ಕಮ್ಮಿ ಅಂತ ನನಗೆ. ಸೊ ಮನೆಗೆ ಬಂದಾಗಲೇ ಆರಾಮಾಗಿ ನಿದ್ರೆ ಮಾಡೋಕ್ಕಾಗೋದು. ಸ್ವಲ್ಪ ಡಲ್ ಅಂತ ಅನ್ನಿಸ್ತಿತ್ತು ನನಗೆ ಫೇಸು. ಹಾಗೆ ಮ್ಯಾಚ್ ಸ್ಟಾರ್ಟ್ ಮಾಡೋವಷ್ಟರಲ್ಲೇ ನಾವು ಹೋಗಬೇಕು ಅಂದ್ಕೊಂಡು ಬೇಗ ಎದ್ದು ಬೇಗ ಬಂದುಬಿಟ್ವಿ. ನೆನ್ನೆ ಸ್ವಲ್ಪ ಲೇಟ್ ಆಗೋಗಿತ್ತು, ಅಷ್ಟರಲ್ಲಿ ಮ್ಯಾಚ್ ಸ್ಟಾರ್ಟ್ ಆಗಿತ್ತಲ್ವ. ಸೊ ಹಾಗಾಗಿ ಸ್ಟಾರ್ಟಿಂಗ್ ಎಲ್ಲ ನೋಡಬೇಕು ಅಂತ ಅಂದ್ಕೊಂಡು ನಾವು ಬೇಗನೆ ಬಂದ್ವಿ. ಹಾಗೆ ನಾವು ರೂಮ್ ಮಾಡಿದ್ದ ಕ್ರಿಕೆಟ್ ಕ್ಯಾಪ್ ಅಸೋಸಿಯೇಷನ್ ಇರೋ ಜಾಗಕ್ಕೂ 15 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಇತ್ತು. ಬೇಗನೆ ಬಂದ್ವಿ. ನಾವು ಬಂದ್ವಿ, ಮಕ್ಕಳು ಕೂಡ ಅವ್ರ ರೂಮಿಂದ ಕೆಳಗಡೆ ಇಳಿದು ಎಲ್ಲರೂ ಕೂಡ ಗ್ರೌಂಡ್ ಹತ್ರ ನಡ್ಕೊಂಡು ಬರ್ತಾಯಿದ್ರು. ಸೊ ಇವಾಗ ಅವ್ರ ಕೋಚು ಡಿಸ್ಕಸ್ ಮಾಡ್ತಾಯಿದ್ರು, ಫೀಲ್ಡಿಂಗ್ ಹೇಗೆ ಮಾಡಬೇಕು ಮತ್ತು ಆಪೋಸಿಟ್ ಟೀಮಲ್ಲಿ ಹೇಗೆ ಆಟ ಆಡ್ತಾರೆ ಅದನ್ನೆಲ್ಲ ನೋಡ್ಕೊಂಡು ಆಡಬೇಕು ಅಂತ ಎಲ್ಲ ಮಾತಾಡ್ತಾಯಿದ್ರು ಪ್ಲೇಯರ್ಸ್ ಜೊತೆ. ಸೊ ಹಾಗೆ ಇವಾಗ ತಾನೇ ಮ್ಯಾಚ್ ಸ್ಟಾರ್ಟ್ ಆಗಿದೆ. ಆಪೋಸಿಟ್ ಟೀಮಿಗೆ ಇವತ್ತು ಬ್ಯಾಟಿಂಗ್ ಸಿಕ್ತು ಫಸ್ಟು. ಸೊ ವೀಕ್ಲಿ 2 ಮ್ಯಾಚ್ ಇರುತ್ತೆ, ಇಲ್ಲಾಂದರೆ 3 ಮ್ಯಾಚ್ ಇರುತ್ತೆ, ಫ್ರೈಡೇ ಸ್ಯಾಟರ್ಡೆ ಸಂಡೇ. ಸೊ ಈ ವೀಕ್ ಇದ್ದಿದ್ದಂಥದ್ದು 2 ಮ್ಯಾಚು, ಸ್ಯಾಟರ್ಡೆ ಸಂಡೇ ಇತ್ತು. ನೆಕ್ಸ್ಟ್ ವೀಕು 3 ಮ್ಯಾಚ್ ಇದೆ ಅಂತ ಹೇಳ್ತಾಯಿದ್ರು. ಗುಡ್. ಹಾಗೆ ನಮ್ಮ ರಿತ್ವಿಕ್ ಅಂತೂ ಇಲ್ಲಿಗೆ ಬಂದಾಗಿಂದ ಕರೆಕ್ಟಾಗಿ ನನ್ನ ಕೈಗೆ ಸಿಕ್ಕಿಲ್ಲ. ನಾನು ಹೊರಗಡೆ ಹೋಗ್ಬಿಟ್ಟು ಬರೋಣ, ಬರ್ತೀಯಾ ಅಂತ ಕೇಳಿದರೆ, ಬರಲ್ಲ ಅಮ್ಮ, ನಾನು ಇಲ್ಲೇ ಇರ್ತೀನಿ, ನೀವು ಹೋಗಿ ಅಂತ ಹೇಳ್ದ. ಸೊ ಫುಲ್ ಫ್ರೆಂಡ್ಸ್ ಜೊತೆ ಟೀಮ್ ಜೊತೆ ಸುತ್ತಾಡಿದ್ದೇ ಆಯಿತು ಒಂದು. ಇಲ್ಲಿ ನಾವು ಅವನ್ನ ಕರ್ಕೊಂಡು ರೂಮಿಗೆ ಬಿಟ್ಬಿಟ್ಟು ನಾವು ಪಾಂಡಿಚೇರಿಲಿ ಪ್ಲೇಸ್ ಯಾವ್ದು ನೋಡಿಲ್ಲ, ಅಲ್ಲಿ ಹೋಗ್ಬಿಟ್ಟು ನೋಡ್ಕೊಂಡು ಬರೋಣ ಅಂತ ಹೊರಟ್ವಿ. ಹಾಗೆ ರಿತ್ವಿಕ್ ಕ್ರಿಕೆಟ್ ಮ್ಯಾಚ್ ಕೂಡ ಮುಗಿತಲ್ವ, ಇವತ್ತು 2 ಮ್ಯಾಚ್ ಇದ್ದಿದ್ದು. ಸರಿ, ನಾವು ನಮ್ಮ ಜೊತೆ ಬರಲ್ಲ ಅಂತ ಹೇಳ್ದ, ಕೋಚ್ ಜೊತೆನೇ ಬರ್ತೀನಿ ಅಂತ ಹೇಳ್ದ. ಹಾಗಾಗಿ ನಾವು ಇಲ್ಲಿಗೆ ಬಂದ್ವಿ. 12 ಗಂಟೆಗೆ ಮುಗೀತು ಮ್ಯಾಚ್. ಹಾಗೆ ನಾವು ಪಾಂಡಿಚೇರಿಲಿ ಇದೊಂದು ಪ್ಲೇಸ್ ಮಾತ್ರ ನೋಡಿರಲಿಲ್ಲ. ಸೊ ಇಲ್ಲೇ ಅರವಿಂದ್ ಆಶ್ರಮ ಅಂತ ಇದೆ, ಅದೊಂದು ಪ್ಲೇಸ್ ನೋಡ್ಕೊಂಡು ಹೋಗಿದ್ದು. ಬಟ್ ಈ ಸ್ಟ್ರೀಟ್ ಎಲ್ಲ ಸುತ್ತಾಡಿರಲಿಲ್ಲ ನಾವು. ಹಾಗೆ ನಾವು ಬಂದಿರೋ ಪ್ಲೇಸ್ ಹೆಸರು ವೈಟ್ ಟೌನ್ ಅಂತ. ಇದನ್ನ ಫ್ರೆಂಚ್ ಕಾಲೋನಿ ಅಂತಲೂ ಕರಿಬಹುದು. ಹಾಗೆ ಪಾಂಡಿಚೇರಿಗೆ ಇನ್ನೊಂದು ಹೆಸರು ಪುದುಚೇರಿ ಅಂತಲೂ ಕರೀತಾರೆ. ಸಾಧಾರಣವಾಗಿ ಎಲ್ಲರೂ ಯೂಸ್ ಮಾಡುವಂಥದ್ದು ಪಾಂಡಿಚೇರಿ ಅಂತಲೇ ಯೂಸ್ ಮಾಡುವಂಥದ್ದು. ಸೊ ನಾನು ಇದೇ ಫಸ್ಟ್ ಈ ಸ್ಟ್ರೀಟ್ಗಳೆಲ್ಲ ನೋಡ್ತಿರುವಂಥದ್ದು. ಪಾಂಡಿಚೇರಿಯಲ್ಲಿ ಫ್ರೆಂಚಿನರ್ಸ್ ಇರಬೇಕಾದ್ರೆ ಅವರ ಕಲ್ಚರ್ ಥರ ಬಿಲ್ಡಿಂಗ್ನ ಕಟ್ಕೊಂಡಿದ್ದಾರೆ. ಸೊ ಅದಕ್ಕಾಗಿಯೇ ಇದನ್ನು ಫ್ರೆಂಚ್ ಕಾಲೋನಿ ಅಂತ ಹೇಳಿ. ಹಾಗೆ ಅದೇ ಬಿಲ್ಡಿಂಗ್ ಲುಕ್ಕನ್ನು ಇದುವರೆಗೂ ಮೇಂಟೈನ್ ಮಾಡಿದ್ದಾರೆ. ಮತ್ತು ಇನ್ನು ಶಾಪ್ಗಳೆಲ್ಲ ಮತ್ತು ಅಲ್ಲಿ ಯೂಸ್ ಮಾಡುವಂಥ ಥಿಂಗ್ಸ್ಗಳೆಲ್ಲ ಫ್ರೆಂಚ್ ಇದರಲ್ಲಿ ಯಾವುದೇ ಥರ ಯೂಸ್ ಮಾಡ್ತಾ ಇದ್ರು ಥಿಂಗ್ಸ್ಗಳು ಅದನ್ನೆಲ್ಲ ಸೇಲ್ಗೆ ಇಟ್ಕೊಂಡಿದ್ದಾರೆ. ಸೊ ನೋಡೋಕೆ ತುಂಬ ಚೆನ್ನಾಗಿತ್ತು. ಮತ್ತು ಅದೇ ರೀತಿ ಕೆಫೆಗಳಾಗಿರ್ಬೋದು, ಆ ಟೇಸ್ಟಿನ ಇದು ಎಲ್ಲ ಕೂಡ ಶಾಪ್ಗಳಿದೆ. ಬಟ್ ಅಲ್ಲಲ್ಲೇ ಚಿಕ್ಕ ಶಾಪ್ಗಳು. ಸೊ ಇಲ್ಲಿ ಲೆದರ್ ಬ್ಯಾಗ್ಗಳೆಲ್ಲ ಇಟ್ಕೊಂಡಿದ್ರು, ಹಾಗೆ ವ್ಯಾನಿಟಿ, ಲೆದರ್ ಬ್ಯಾಗು, ಪರ್ಸು, ಸೊ ಈ ಥರದ್ದೆಲ್ಲ ಇತ್ತು. ಬಟ್ ಫುಲ್ ಕಾಸ್ಟ್ಲಿ. ಯಾವುದು ಟಚ್ ಮಾಡಿದ್ರೂ ಎಲ್ಲ 10-20 ಸಾವಿರದ ಮೇಲೇ ಇದ್ದಿದ್ದಂಥದ್ದು. ಸಿಂಪಲ್ಲಾಗಿ 1,000-2,000ದಲ್ಲಿ ಯಾವುದೂ ಇರಲಿಲ್ಲ. ಸಾಧಾರಣ ಒಂದು ಪರ್ಸನ್ ನೋಡಿದ್ರೂ ಎಲ್ಲ 12,000-10,000 ರೂಪಾಯಿ ಮೇಲೆ. ಬಿಲ್ಡಿಂಗ್ ಕಲರ್ಸು, ಡಿಸೈನು, ಹಾಗೆ ಶಾಪ್ಗಳು ಮತ್ತು ಕೆಫೆಗಳು, ಸೊ ಇದನ್ನೆಲ್ಲ ಅವ್ರದ್ದೇ ಕಲ್ಚರಲ್ಲಿ ಇರೋದ್ರಿಂದ ಈ ಜಾಗಕ್ಕೆ ವೈಟ್ ಟೌನ್ ಹಾಗೆ ಫ್ರೆಂಚ್ ಕಾಲೋನಿ ಅಂತ ನೇಮ್ ಇರುವಂಥದ್ದು. ಈ ಶಾಪಲ್ಲಿ ನಾವು ಎಲ್ಲ ಥಿಂಗ್ಸು ಹೇಗಿದೆ ಏನು ಅಂತ ನೋಡ್ಕೊಂಡು ಮಾತಾಡ್ಕೊಂಡು ಬರ್ತಾ ಇದ್ವಿ. ಒಂದು ತಮಾಷೆ ನಡೀತು. ಹೊಂಗೆ ಮರದ ಸೀಡ್ಸನ್ನು ಇಯರಿಂಗ್ಸ್ ಆಗಿ ಮಾಡಿಟ್ಟಿದ್ರು.
ಒಂದು ಜೊತೆಗೆ 300 ರೂಪಾಯಿ ದುಡ್ಡು ಕೂಡ ಅಷ್ಟೇ ಚಾರ್ಜ್ ಮಾಡಿ ಇಟ್ಟಿದ್ರು. ರಮೇಶ್ ಇದ್ದವರು ನಿನಗೆ ಬೇಕು ಅಂದರೆ ಇದನ್ನು ತಗೋ ಅಂತ ಅಂದರು. ಯಾಕಂದರೆ ಅವ್ರಿಗೆ ಗೊತ್ತು ಆ ಇಯರಿಂಗ್ಸನ್ನು ತಗೊಳ್ಳಲ್ಲ ಅನ್ನೋ ಧೈರ್ಯದಲ್ಲಿ ಇಯರಿಂಗ್ಸ್ ಬೇಕಾ ತಗೋ ಅಂತ ಇದ್ರು. ಇದನ್ನೇ ತಮಾಷೆ ಅಂತ ಹೇಳಿ. ಬಟ್ ಹೊರಗಡೆ ಈ ರೀತಿ ಇಯರಿಂಗ್ಸಿಗೆಲ್ಲ ಇಷ್ಟೊಂದು ರೇಟ್ ಇರುತ್ತಾ ಅಂತ ನನಗೆ ಖಂಡಿತ ಗೊತ್ತಿಲ್ಲ. ಬಟ್ ನನಗೆ ಅದು ನೋಡಿದ ತಕ್ಷಣ ನಿಜವಾಗ್ಲೂ ಅವ್ರು ಕೇಳಿದ ತಕ್ಷಣ ತಮಾಷೆ ಅಂತಲೇ ಅನ್ನಿಸ್ತು. ಸೊ ಹಾಗೆ ಈ ಇಯರಿಂಗ್ಸ್ ರೇಟ್ಗಳೆಲ್ಲ ನೋಡಿಬಿಟ್ರಂತೂ ಫುಲ್ಲು ಯಪ್ಪ ಇಷ್ಟು ರೇಟ್ ಇದೆಯಾ ಅಂತ ಅನಿಸುತ್ತೆ. ನಾನು ಇವಾಗ ಒಂದು ಜೊತೆ ಇಯರಿಂಗ್ಸ್ ತೋರಿಸ್ತಾ ಇದ್ದೀನಲ್ಲ, 800 ಹಾಕಿದ್ರು ಈ ಇಯರಿಂಗ್ಸಿಗೆ. ತುಂಬ ಕಾಸ್ಟ್ಲಿ ಅಂತ ಅನ್ನಿಸ್ತು, ಏನು ಪರ್ಚೇಸ್ ಮಾಡೋಕ್ಕಾಗ್ತಿರಲಿಲ್ಲ. ತುಂಬ ಒಂಥರ ಕಾಸ್ಟ್ಲಿ ಅಂತಲೇ ಅನ್ನಿಸ್ತು. ಮತ್ತು ಇದು ಹಾರ ಶುಗರ್ ಬೀಡ್ಸಲ್ಲಿ ಮಾಡಿರುವಂಥದ್ದು, ತುಂಬ ಚೆನ್ನಾಗಿ ಮಾಡಿದರು. ನೋಡೋಕ್ಕೆಲ್ಲ ಚೆನ್ನಾಗೇ ಇತ್ತು, ಬಟ್ ತುಂಬ ಕಾಸ್ಟ್ಲಿಯಾಗಿ ರೇಟ್ ಹಾಕಿದ್ರು. ಸೊ ಅದೊಂದು ಇಷ್ಟು ವರ್ತ್ ಇದೆಯಾ ಈ ಥಿಂಗ್ಸಿಗೆ ಅಂತ ಅದೇ ಒಂದು ಬೇಜಾರಾಗಿದ್ದಂಥದ್ದು ನನಗೆ. ಸೊ ಆದರೆ ನೋಡೋಕ್ಕೆ ತುಂಬ ಅಂದವಾಗಿ ಚಂದವಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಹಾಗೆ ನಾವು ಅಲ್ಲಿಂದ ಬೇರೆ ಪ್ಲೇಸಿಗೆ ಹೀಗೆ ಸ್ಟ್ರೀಟ್ ಬೈ ಸ್ಟ್ರೀಟು ಓಡಾಡ್ಕೊಂಡು ಬರಬೇಕು ಅಷ್ಟೇ. ಆ ಬಿಲ್ಡಿಂಗ್ ಎಲ್ಲ ನೋಡಿಕೊಂಡು ಸ್ಟ್ರೀಟ್ ಫುಲ್ಲಾಗಿ ನೋಡ್ಕೊಂಡು ಬರಬೇಕು. ಲಾಸ್ಟಲ್ಲಿ ನಮ್ಮ ಅನ್ಸಿಕಾ ಒಂದು ಮಾತು ಹೇಳಿದ್ಲು, ಇಷ್ಟೆಲ್ಲ ಓಡಾಡಾದ್ಮೇಲೆ ಹೇಳಿದ್ಲು ಅವಳು. ಸೊ ವಿಡಿಯೋ ಫುಲ್ ಎಂಡ್ವರೆಗೂ ನೋಡಿ ಗೊತ್ತಾಗುತ್ತೆ ಏನು ಹೇಳಿರೋದು ಅಂತ. ನಾವು ಈ ಶಾಪಿಂದ ನೆಕ್ಸ್ಟ್ ಸ್ಟ್ರೀಟ್ ಹಾಗೆ ಸ್ಟ್ರೀಟ್ ಬೈ ಸ್ಟ್ರೀಟ್ ಓಡಾಡ್ತಾ ನಮಗೆ ಪಾಂಡಿಚೇರಿ ಬೀಚೇ ಸಿಕ್ಬಿಡ್ತು. ಸೊ ಇಲ್ಲೇನು ವೆಹಿಕಲ್ಸ್ ಏನು ಬೀಚ್ ಪಕ್ಕದಲ್ಲಿ ನಿಲ್ಲಿಸೋ ಹಾಗಿಲ್ಲ, ಹಾಗಾಗಿ ಜಾಗ ಕೂಡ ಫ್ರೀ ಇತ್ತು. ಮತ್ತು ಸ್ವಲ್ಪ ತಣ್ಣಗೆ ಗಾಳಿ ಬೀಸ್ತಾ ಇತ್ತು. ತಣ್ಣದ ಗಾಳಿ ಅಂತ ಹೇಳೋಕ್ಕಾಗಲ್ಲ, ಬಿಸಿಲು ಜೊತೆ ಗಾಳಿ, ಬಿಸಿ ಗಾಳಿ ಥರ ಬೀಸ್ತಾ ಇತ್ತು ಒಂಥರ. ಸೊ ಹಾಗೆ ನಾವು ಸುತ್ತಮುತ್ತ ಎಲ್ಲ ನೋಡ್ಕೊಂಡು ನಿಂತಿದ್ವಿ. ಹಾಗೆ ನಾವು ಬೀಚ್ ಹತ್ರ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ತುಂಬ ಪ್ಲೆಸೆಂಟ್ ಆಗಿತ್ತು, ಸೌಂಡ್ ಏನಿರಲಿಲ್ಲ. ಸೊ ಹಾಗಾಗಿ ನಾವಲ್ಲೇ ಸ್ವಲ್ಪ ಹೊತ್ತು ಆರಾಮಾಗಿ ಕೂತ್ಕೊಂಡು ಗಾಳೀಲಿ ಬರಬೇಕಾದ್ರೆ ಅದನ್ನೇ ಮಾತಾಡ್ಕೊಂಡು ಬಂದ್ವಿ. ನಾವಿರೋದು ಕಾரைಕಲ್ಲಲ್ಲಿ. ಸೊ ಅಲ್ಲೇನು ಅಷ್ಟು ಬಿಸಿಲಿಲ್ಲ, ಬಟ್ ಪಾಂಡಿಚೇರಿ ತುಂಬ ಬಿಸಿಲಿದೆ ಅಲ್ವಾ ಅಂತ ಹೇಳ್ಕೊಂಡು ಮಾತಾಡ್ಕೊಂಡು ಬರ್ತಾ. ಅದಕ್ಕೆ ರಮೇಶ್ ಅವ್ರು ಹೇಳ್ತಿದ್ದು, ಮನೆಯಿಂದ ಹೊರಗಡೆ ಓಡಾಡಿದ್ರೆ ತಾನೇ ಕಾரைಕಲ್ಲಲ್ಲೂ ಬಿಸಿಲು ಹಿಂಗಿರುತ್ತೆ ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಹಾಗೆ ಹಿಂಗೆ ನಮ್ಮ ಮಾತುಕತೆ ಎಲ್ಲ ಆಡ್ಕೊಂಡು ನಾವು ಒಂದು ಲೋಟ ಕಾಫಿನಾದರೂ ಕುಟ್ಕೊಂಡು ಬರೋಣ, ಸ್ವಲ್ಪ ವಾಕ್ ಮಾಡಿ ಬಂದಿದ್ದೀವಲ್ಲ, ಎನರ್ಜಿ ಸಿಗಬೇಕಲ್ಲ ಅಂತ ಬಂದ್ವಿ ಇಲ್ಲಿಗೆ. ವ್ಯೂ ಎಲ್ಲ ತುಂಬ ಚೆನ್ನಾಗಿತ್ತು. ಬೀಚ್ನ ಎಂಜಾಯ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಸುತ್ತಮುತ್ತ ವ್ಯೂ ತುಂಬ ಚೆನ್ನಾಗಿದೆ. ಸೊ ಜಾಸ್ತಿ ಜನ ಇರಲಿಲ್ವಲ್ಲ, ಹಾಗಾಗಿ ಪ್ಲೆಸೆಂಟ್ ಆಗಿತ್ತು ಪ್ಲೇಸು. ಸೌಂಡು ಕೂಡ ಅಷ್ಟೇನಿರಲಿಲ್ಲ, ಅಲೆಗಳ ಸೌಂಡೇ ಜಾಸ್ತಿ ಇದ್ದಿದ್ದಂಥದ್ದು. ಕೇಳೋಕ್ಕೂ ತುಂಬ ಚೆನ್ನಾಗಿತ್ತು. ಹಾಗೆ ನಾವು ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ನೆಕ್ಸ್ಟು ಹಾಗೆ ಹಿಂಗೆ ಸ್ಟ್ರೀಟ್ ಬೈ ಸ್ಟ್ರೀಟು ನಡ್ಕೊಂಡು ಹೋಗಬೇಕು. ನಮಗೆ ನಾವು ಕಾರ್ ನಿಲ್ಲಿಸಿದ್ರಿಂದ ನಾವು ಈ ಪ್ಲೇಸಿಗೆ ಬಂದಿದ್ದೀವಲ್ಲ, ಸೊ ಇಲ್ಲಿಗೆ ಕರೆಕ್ಟಾಗಿ 1 ಕಿಲೋಮೀಟರ್ ಇತ್ತು. ಇಲ್ಲಿಂದ ನಾವೇನು ಮಾಡಿದ್ವಿ, ನಮಗೆ ಯಾವ ಸ್ಟ್ರೀಟಲ್ಲಿ ಹೋಗಬೇಕು ಬರಬೇಕು ಅಂತ ಗೊತ್ತಾಗಲಿಲ್ಲ. ಹಾಗಾಗಿ ನಾವು ಗೂಗಲ್ ಮ್ಯಾಪ್ ಹಾಕ್ಕೊಂಡು ಅಲ್ಲಿಂದ ನಡ್ಕೊಂಡು ಹೋಗಿ ನಮ್ಮ ಕಾರ್ ತಲುಪಿದ್ದಾಯಿತು. ಹಾಗೆ ಈ ಬೀಚ್ ಪಕ್ಕದಲ್ಲೇ ನಡ್ಕೊಂಡು ಬಂದರೆ ಈ ರೀತಿ ಒಂದು ಶಾಪಿಂಗ್ ಸ್ಟ್ರೀಟ್ ಸಿಗುತ್ತೆ. ಸೊ ನಾನು ಇಲ್ಲೇನಾದರೂ ಪರ್ಚೇಸ್ ಮಾಡೋಣ, ಅಷ್ಟೇನು ಜಾಸ್ತಿ ರೇಟ್ ಇರಲ್ಲ ಅಂತ ಅಂದ್ಕೊಂಡೆ. ಅನ್ಸಿಕಾ ಡ್ರೀಮ್ ಕ್ಯಾಚರ್ ತೆಕ್ಕೊಡಿ, ನೋಡೋಕೆ ಕಲರ್ಫುಲ್ಲಾಗಿ ಚೆನ್ನಾಗಿದೆ ಅಂತ ಅಂದ್ಲು. ಬಟ್ ನಿಜವಾಗ್ಲೂ ಇಷ್ಟೊಂದು ರೇಟ್ ಇದೆ ಅಂತ ಅಂದ್ಕೊಳ್ಳಿಲ್ಲ. ಒಂದು ಡ್ರೀಮ್ ಕ್ಯಾಚರ್ಗೆ 500 ರೂಪಾಯಿ ಅಂತೆ. ಇದು ತುಂಬಾ ಕಾಸ್ಟ್ಲಿ ಆಯಿತು ಅಂತ ನಾವು ತಗೊಳಕ್ಕೆ ಹೋಗಲಿಲ್ಲ. ಅವ್ರು ಹೇಳಿದ ರೇಟ್ಗೆ ಮತ್ತೆ ನಾವು ಮಾತೇ ಆಡಲಿಲ್ಲ. ಸೊ ಹಾಗೆ ಎಲ್ಲ ಶಾಪ್ಗಳನ್ನೂ ವಿಸಿಟ್ ಮಾಡಿಕೊಂಡು ನೋಡ್ಕೊಂಡು ಹೋಗಿದ್ದೇ ಆಯಿತು. ಸೊ ಇದನ್ನೆಲ್ಲ ನಾನು ಮನೇಲೇ ಕೈಲೇ ಹಾಕ್ತೀನಿ. ಸೊ ಹಾಗೆ ನಾನು ಹಾಕ್ಕೊಡ್ತೀನಿ, ಕ್ರೋಶದಲ್ಲೇ ಹಾಕ್ತೀನಿ, ಇಲ್ಲ ಹಾಗೆ ಕೈಲೇ ಹಾಕ್ತೀನಿ, ಪರವಾಗಿಲ್ಲ ನಾನೇ ರೆಡಿ ಮಾಡಿಕೊಡ್ತೀನಿ ಬಾ ಅಂತ ಹೇಳಿ ಕರ್ಕೊಂಡು ಅದೇ ಸ್ಟ್ರೀಟಲ್ಲಿ ಪಕ್ಕದ ಶಾಪು ಇದು. ಸೊ ಇದು ಲ್ಯಾಂಪು ಮತ್ತು ಗಣಪತಿ ವಿಗ್ರಹ ತುಂಬ ಚೆನ್ನಾಗಿತ್ತು. ಇದೆಲ್ಲ 1000 ಮೇಲೇ ಅವ್ರು ಹೇಳಿದ್ದು ರೇಟು, ತುಂಬ ಕಾಸ್ಟ್ಲಿ. ಸೊ ಅಲ್ಲಿಂದ ಹಾಗೆ ನಾವು ಸ್ಟ್ರೀಟಲ್ಲಿ ನಡ್ಕೊಂಡು ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಬಟ್ ಈ ರೀತಿ ಡಿಸೈನ್ ಇರುತ್ತೆ. ಕೆಳಗಡೆ ಫ್ಲೋರ್ ಎಲ್ಲನೂ ಶಾಪ್ಗಳ ಥರ ಯೂಸ್ ಮಾಡ್ಕೊಳ್ತಾರೆ, ಮೇಲ್ಗಡೆ ಫ್ಲೋರ್ ಎಲ್ಲ ಹಾಗೆ ಸುಮ್ಮನೆ ನೋಡೋ ಅಂಥದ್ದು. ಅವಾಗಿಂದ ಸ್ಟ್ರೀಟ್ ಬೈ ಸ್ಟ್ರೀಟು ಹುಡ್ಕಾಡ್ಕೊಂಡು ಬರ್ತಾಯಿದ್ಲು. ಏನು ಹುಡುಕ್ತಿದೀಯಾ ಅಂದರೆ ಸ್ಟಾರ್ ಬಕ್ಸ್ ಹುಡುಕ್ತಿದ್ದೀನಿ ಅಮ್ಮ ಅಂತ ಅಂದ್ಲು. ಬಟ್ ನಾವು ಪಕ್ಕದಲ್ಲೇ ನಿಂತ್ಕೊಂಡಿದ್ವಿ, ಇನ್ನೂ ಎಷ್ಟು ದೂರ ನಡ್ಕೊಂಬರ್ಬೇಕಮ್ಮ, ಸಿಗ್ತಾ ಇಲ್ವಲ್ಲ ಅಂತ ಅಂದ್ಲು. ಸೊ ಫೈನಲಿ ನೋಡಿಬಿಟ್ಲು, ಫುಲ್ ಖುಷಿ, ನಾನು ಇದನ್ನೇ ನೋಡ್ತಾ ಇದ್ದಿದ್ದು ಅಮ್ಮ ಅಂತ ಅಂತಿದ್ಲು. ಇಲ್ಲಿರೋ ಎಲ್ಲ ಶಾಪ್ಗಳಲ್ಲೂ ಏನಾದರೂ ತಿಂತೀನಿ, ಕುಡಿತೀನಿ, ತಗೋತೀನಿ ಅಂದರೆ 1 to double ಖರ್ಚಾಗುತ್ತೆ. ಸೊ ನನಗಂತೂ ನಿಜವಾಗ್ಲೂ ಅದೇ ಅನಿಸಿದ್ದು ನನಗೆ. ಇವಾಗ ಒಂದು ಮಾಲ್ಗೆ ಹೋಗಿರ್ತೀವಿ, ಏನಾದರೂ ಪರ್ಚೇಸ್ ಮಾಡ್ತೀವಲ್ಲ, ಸೊ ಅದ್ರದ್ದು 2ರಷ್ಟು ಬಿಲ್ಲನ್ನು ಇಲ್ಲಿ ಕಟ್ ಬರಬೇಕಾಗತ್ತೆ, ಅಷ್ಟು ಕಾಸ್ಟ್ಲಿ ಮಾತ್ರ ಈ ಸ್ಟ್ರೀಟಲ್ಲಿ. ಶಾಪಲ್ಲಿ ಆ್ಯಂಟಿಕ್ ಪೀಸು ತುಂಬಾ ಚೆನ್ನಾಗಿತ್ತು. ಹೊರಗಡೆಯಿಂದ ನೋಡೋಕ್ಕೆ ತುಂಬ ಯೂನಿಕ್ ಆಗಿ ಜೋಡಿಸ್ಕೊಂಡಿದ್ರು ಅಂತ ನಾವೇನಾದರೂ ತಗೊಳ್ಳೋಣ ಅಂತ ಅದರೊಳಗಡೆ ಹೋದ್ವಿ.
ಬಟ್ ನಿಜವಾಗ್ಲೂ ನನಗೆ ಬ್ರಾಸ್ ಅಂಗಡಿಗೆ ಹೋದ್ರೇ ಎಷ್ಟೋ ಚೆನ್ನಾಗಿ ತೊಗೊಂಬರ್ಬೋದಾಯ್ತೇನೋ ಅಂತ ಅಂದ್ಕೊಂಡ್ಬಿಟ್ಟೆ. ಅಷ್ಟೊಂದು ಕಾಸ್ಟ್ಲಿಗೆ 1.5 ಇಂಚ್ ಇಲ್ಲ ಒಂದು ವಿಗ್ರಹ, ಅದಕ್ಕೆ 3,000 ಹೇಳ್ತಾರೆ. ಸೊ ನನಗಂತೂ ಫುಲ್ಲು ಬೇಡಪ್ಪ ಇಲ್ಲ ಏನೋ ತೊಗೊಳೋದು ಅಂತಲೇ ಫುಲ್ ಡಿಸೈಡ್ ಆಗೋಗಿ. ಅನ್ಸಿಕಾ ಮಾತ್ರ ಒಂದು ಹ್ಯಾಟ್ ಮಾತ್ರ ಲೈಕ್ ಮಾಡಿ ತಗೊಂಡ್ಲು 350 ಈ ಹ್ಯಾಟಿಗೆ. ಸೊ ಇವರು ಕೂಡ ಏನು ತುಂಬ ಕಮ್ಮಿ ರೇಟ್ ಎಲ್ಲ ಹೇಳೋದಿಲ್ಲ, ಫಸ್ಟು 500 ಹೇಳಿದರು. ಆಮೇಲೆ ನಾವು ಮಾತಾಡಿ ಅವ್ರ ಜೊತೆ ಬಾರ್ಗಿಂಗ್ ಮಾಡಿ 350ಗೆ ತೊಗೊಂಡ್ವಿ. ಸೊ ಅದೊಂದು ಹ್ಯಾಟ್ ಮಾತ್ರ ತೊಗೊಂಡ್ಲು, ಅದ್ರ ಜೊತೆಗೆ ಇನ್ನೊಂದು ಹ್ಯಾಂಡ್ ಬ್ಯಾಗ್ ತೊಗೊಂಡ್ಲು. ಚೆನ್ನಾಗಿತ್ತು, ಸೇಮ್ ಇದೇ ಕ್ವಾಲಿಟಿ ಇದೇ ರೀತಿ ವಸ್ತುಗಳನ್ನು ಅವರು ಕೂಡ ಹಾಕೊಂಡಿರೋ, ಅವರು ಶಾಪಲ್ಲಿ ಇಟ್ಕೊಂಡಿರೋದ್ರಿಂದ ಅಷ್ಟೊಂದು ರೇಟ್ ಹಾಕೊಂಡಿದ್ದಾರೆ ಅಂತ ಅನಿಸುತ್ತೆ. ಸೊ ಹಾಗೆ ನಾವು ಈ ಹ್ಯಾಟು ಮತ್ತು ಬ್ಯಾಗು ಎರಡನ್ನೂ ಪರ್ಚೇಸ್ ಮಾಡಿಕೊಂಡು ಹಾಗೆ ಅದೇ ಸ್ಟ್ರೀಟಲ್ಲಿ ನಡ್ಕೊಂಡು ಹೋದ್ವಿ. ಸೊ ಈ ರೀತಿ ಬಿಲ್ಡಿಂಗ್ ಇರುತ್ತೆ, ಹಾಗೆ ನೋಡ್ಕೊಂಡು ನಡ್ಕೊಂಡು ಹೋಗೋದು ಅಷ್ಟೇ. ನಮ್ಮ ಅನ್ಸಿಕಾ ಅಂತೂ ಫುಲ್ಲು ಅಮ್ಮ ನಾನು ಫೋನಲ್ಲಿ ನೋಡಿದ್ದೆ ಒಂದು, ಇಲ್ಲಿ ನಾವು ಫುಲ್ಲು ನಮ್ಮದೇ ವಾಕ್ ಆಗೋಗ್ಬಿಡ್ತಲ್ಲ ಅಂತ ಹೇಳ್ತಿದ್ಲು. ಇನ್ನೊಂದೇನು ಅಂದರೆ ನಾವು ವಾಕ್ ಮಾಡಿಕೊಂಡೇ ನೋಡಬೇಕು ಅನ್ನೋಂಗೆ ಏನಿಲ್ಲ, 2 ವೀಲರ್ಗಳು ಸಿಗುತ್ತೆ ಬಾಡಿಗೆಗೆ. 2 ವೀಲರ್ ತೊಗೊಂಡು ಸ್ಟ್ರೀಟ್ನ ಸುತ್ತಾಡಿ ನೋಡಬಹುದು. ನಾವು ಅಲ್ಲಿಂದ ಬೇಕ್ರಿಗೆ ಹೋಗಿ ಅವಳಿಗೆ ಕೇಕ್ ಕೊಡಿಸ್ಕೊಂಡು, ನನಗಂತೂ ಏನು ತಿನ್ನೋವಂಗೆ ಇರಲಿಲ್ಲ, ಅವಳೊಬ್ಳಿಗೆ ಮಾತ್ರ ಕೇಕ್ ಕೊಡಿಸ್ಕೊಂಡು ಅಲ್ಲಿಂದ ಅದೇ ಸ್ಟ್ರೀಟಲ್ಲಿ ತಿರ್ಗಾ ನಡ್ಕೊಂಡು ಹೋದ್ವಿ. ಸ್ಟ್ರೀಟ್ಗಳಲ್ಲಿ ಓಡಾಡ್ತಿರ್ಬೇಕಾದ್ರೆ ನೈಟ್ ಟೈಮು ಸ್ವಲ್ಪ ಇನ್ನೂ ಕ್ರೌಡ್ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಸ್ವಲ್ಪ ತಂಪಾಗಿರೋದ್ರಿಂದ ಜನ ಜಾಸ್ತಿ ಓಡಾಡ್ತಾರೆ ಅಂತ ಅಂದ್ಕೊಳ್ತೀನಿ. ಈ ಟೈಮಲ್ಲಿ ಈ ಸ್ಟ್ರೀಟ್ಗಳಲ್ಲಿ ಓಡಾಡ್ತಿರ್ಬೇಕಾದ್ರೆ ಬೇರೆ ಯಾವುದೋ ದೇಶಕ್ಕೆ ಬಂದಿದ್ದೀವಿ ಅನ್ನೋ ರೀತಿ ಸ್ವಲ್ಪ ಫೀಲ್ ಆಗೇ ಆಗುತ್ತೆ. ಸೊ ಹಾಗೆ ನಮಗೆ ಇಲ್ಲಿ ಜಾಸ್ತಿ ಕನ್ನಡ ಮಾತಾಡೋರೇ ಸಿಕ್ಕಿದ್ದಂಥದ್ದು, ಜಾಸ್ತಿ ಕನ್ನಡದವರೇ ಬಂದಿದ್ರು ಅಂತ ಅನ್ಸುತ್ತೆ. ಬೆಂಗಳೂರಿಂದ ಕನ್ನಡನೇ ಜಾಸ್ತಿ ಮಾತಾಡ್ತಾರೆ. ಇದೇ ಲಾಸ್ಟ್ ಬೀದಿ ನಾವು ಸುತ್ತಿದ್ದಂಥದ್ದು, ಫುಲ್ ಕಾಲು ನೋವು. ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ಇತ್ತು ಕಾರ್ ನಿಲ್ಲಿಸಿದ್ದು, ನಾವು ಗೂಗಲ್ ಮ್ಯಾಪಲ್ಲಿ ನೋಡ್ತಾ ಇದ್ವಲ್ಲ. ಹಾಗೆ ರಮೇಶ್ ಅವ್ರನ್ನ ಕಳಿಸಿದ್ವಿ, ನೀವೇ ಕಾರ್ ತಗೊಂಡು ಬನ್ನಿ ಇಲ್ಲಿಗೆ, ನಾವು ಇಲ್ಲೇ ಕೂತ್ಕೊಂಡಿರ್ತೀವಿ ಅಂತ ಹೇಳಿ. ಫುಲ್ ಕಾಲು ನೋವು ಸ್ಟಾರ್ಟ್ ಆಗೋಗ್ಬಿಡ್ತು. ಸೊ ಹಾಗಾಗಿ ಬೇಡ ಅಂತ ಹೇಳ್ಬಿಟ್ಟು ಇಲ್ಲೇ ಕೂತ್ಕೊಂಡ್ವಿ. ಫೋಟೋಶೂಟ್ ಎಲ್ಲ ಮಾಡಿಸ್ತಾ ಇದ್ರು. ಹಾಗೆ ಯಾರಾದರೂ ಪಾಂಡಿಚೇರಿಗೆ ಟೂರ್ ಬಂದರೆ ಈ ಪ್ಲೇಸ್ ನೋಡಬೇಕು ಅಂತ ಅನಿಸಿದರೆ ಡೇ ಟೈಮಲ್ಲಿ ಈ ರೀತಿ ಇರುತ್ತೆ. ಬಿಸಿಲಲ್ಲಿ ಸುತ್ತಾಡಿ ಟಯರ್ಡ್ ಆಗಿ ಹೋಗ್ಬಿಡ್ತೀವಿ. ಈವ್ನಿಂಗ್ ಟೈಮು ಒಂದು 4 o'clock 5 o'clock ಆ ರೀತಿ ಒಂದು ಟೈಮ್, ಈವ್ನಿಂಗ್ ಟೈಮಲ್ಲಿ ಬೇಕು ಅಂದರೆ ವಾಕ್ ಮಾಡಿಕೊಂಡು ನೋಡಬಹುದು. ಇಲ್ಲಾಂದರೆ 2 ವೀಲರ್ ಸಿಗುತ್ತೆ ಬಾಡಿಗೆಗೆ, ಅವರ್ ಲೆಕ್ಕದಲ್ಲಿ ಕೊಡ್ತಾರೆ, ಅದನ್ನು ಕೂಡ ಯೂಸ್ ಮಾಡ್ಕೊಬಹುದು. ಸುತ್ತಾಡಕ್ಕೆ ಬಂದು ಎಷ್ಟು ಬಿಸಿಲು ಅಮ್ಮ, ನಮಗೆ ಕಾರಕಲಲ್ಲಿ ಎಷ್ಟು ಬಿಸಿಲು ಅನ್ನಿಸ್ತಿಲ್ಲ ಅಲ್ಲ, ಸ್ವಲ್ಪ ಪಾಂಡಿಚೇರಿ ಜಾಸ್ತಿನೇ ಬಿಸಿಲು. ಆದರೆ ಆ ಥರ ಎಲ್ಲ ವೀಡಿಯೋದಲ್ಲಿ ಸ್ವಲ್ಪ ಬೇರೆ ಕಡೆ ಕಟ್ ಮಾಡಿ ಹಾಕ್ತಾರೆ, ಬಟ್ ಆ ರೀತಿ ಇರಲ್ಲ. ಒಂದು ಸ್ಪಾಟ್ ಇಲ್ಲಿದೆ ಅಂದರೆ ಇನ್ನೊಂದು ಸ್ಪಾಟ್. ಈಗ ನಾವು ಕೂಡ ಹಾಕ್ದಾಗ ಹಂಗೆ ಅನಿಸುತ್ತೆ, ಓ ಇದೇ ಥರ ಒಂದೇ ಜಾಗದಲ್ಲಿ ಇದೆಯಲ್ಲ. ನಾರ್ಮಲಾಗಿ ಮನೆ ಸ್ಟ್ರೀಟ್ಸ್ ಎಲ್ಲ ಹೆಂಗಿರುತ್ತೆ ಬೀದಿಗಳು, ಬಿಲ್ಡಿಂಗ್ ಒಂಥರ ಡಿಫ್ರೆಂಟ್ ಆಗಿ, ಅಂದರೆ ಅವರು ಫಾರಿನರ್ಸ್, ಫ್ರೆಂಚ್ ಕಾಲನಿ, ಅವರು ಫ್ರೆಂಚರ್ಸ್ ಬಂದು ಕಟ್ಟಿ ಹೋಗ್ಬೋದು ಅಷ್ಟೇ. ನಮಗೆ ಫುಲ್ ಸುತ್ತಾಡಿ ಸುಸ್ತಾಗಿ ಕುತ್ಕೊಂಡಿದ್ದೀವಿ. ಕಾರ್ ತಗೊಂಡು ಬರಲಿ ಅಂತ 1 ಕಿಲೋಮೀಟ್ರ್ ಕಾರ್ ಪಾರ್ಕ್ ಮಾಡಿರೋದ್ರಿಂದ 1 ಕಿಲೋಮೀಟ್ರ್ ಬಂದಿದ್ದೀವಿ. ಆಗಲಿಲ್ಲ ಇದ್ರ ಮೇಲೆ ನಡೆಯೋಕ್ಕೆ ನಮಗೆ. ಅನ್ಸಿಕಾ ಅಂದ್ಕೊಂಡಿದ್ದೇನು ಅಂದರೆ ಈ ಪ್ಲೇಸಲ್ಲಿ ಒಂದು ಸ್ಟ್ರೀಟ್ ಆ ರೀತಿ ಇದೆಯೇನೋ, ಅಂದರೆ ಇವಾಗ ಟೂರ್ ಪ್ಲೇಸ್ ಹೋಗ್ತೀವಲ್ವಾ, ಸೊ ಅಲ್ಲೆಲ್ಲ ಸುತ್ತಾಡಬೇಕಾದ್ರೆ ಒಂದು ಜಾಗ ಮಾತ್ರ ಹಂಗಿರುತ್ತೆ, ಆ ರೀತಿ ಇರ್ಬೋದೇನೋ ಅನ್ನೋ ರೀತಿಯಲ್ಲಿ ಮೈಂಡ್ ಸೆಟ್ ಇಟ್ಕೊಂಡು ಬಂದಿದ್ದಂಥದ್ದು. ಬಟ್ ಇಲ್ಲಿ ಒಂದೊಂದು ಬೀದಿಯಲ್ಲಿ ಆ ಬಿಲ್ಡಿಂಗ್ಗಳದೇ ವಿಶೇಷತೆ ಅಷ್ಟೇ ಈ ಜಾಗ ಇಲ್ಲಿರುವಂಥದ್ದು. ಸೊ ಅದಕ್ಕಾಗಿ ಅವಳು ಹಂಗೆ ಹೇಳಿದ್ದು. ಸೋಷಿಯಲ್ ಮೀಡಿಯಾದಲ್ಲಿ ಅದು ಕಟ್ ಮಾಡಿ ಹಾಕಿರ್ತಾರೆ. ಅಮ್ಮ ನಾನು ಒಂದೇ ಜಾಗದಲ್ಲಿ ಇಷ್ಟೊಂದೆಲ್ಲ ಬಿಲ್ಡಿಂಗ್ಸ್ ಇದೆಯಾ ಅಂತ ಅಂದ್ಕೊಂಡಿದ್ದೆ. ಸೊ ನಾನು ಇಲ್ಲಿ ಸುಮಾರು 1.5 ಕಿಲೋಮೀಟರ್ ಬಂದ್ವಿ ನಾವು ಕಾರಲ್ಲಿ. ಬಂದ್ರೂ ಫುಲ್ ಇದೇ ರೀತಿ ಇರುವಂಥದ್ದು ಜಾಗ. ಸೊ ಈ ಕಡೆ ಸೈಡ್ ಒಂದು ಸರೌಂಡಿಂಗ್ ಫುಲ್ಲಾಗಿ ಇದೇ ರೀತಿ ಪ್ಲೇಸ್ ಇರುವಂಥದ್ದು ಅನಿಸುತ್ತೆ. ಸೊ ಇಲ್ಲೆಲ್ಲ ನಾವು ಸುತ್ತಾಡಕ್ಕೆ ಹೋಗಲಿಲ್ಲ. ನಾನು ಆಲ್ರೆಡಿ 1 ಕಿಲೋಮೀಟರ್ ನಡೆದು ಫುಲ್ ಟಯರ್ಡ್ ಆಗಿ ಹೋಗ್ಬಿಟ್ಟಿದ್ವಿ. ಹಾಗಾಗಿ ತುಂಬ ಮುಖ್ಯವಾಗಿ ಒಂದು ಗಿಫ್ಟ್ ಕೊಡಿಸೋ ಕೆಲಸ ಬಾಕಿ ಇತ್ತಲ್ವ, ಆ್ಯನಿವರ್ಸರಿದು. ಸೊ ಆ ಕೆಲಸ ಮುಗಿಸೋಣ ಅಂತ ಹೊರಟ್ವಿ. ಇವಾಗ ಪಾಂಡಿಚೇರಿಗೆ ಹೋದಾಗ ಕೊಡಿಸ್ತೀನಿ ಅಂತ ಹೇಳಿದರು. ಸೊ ಹಾಗಾಗಿ ಹೊರಟಿದ್ದೀವಿ. ಮತ್ತು ಇನ್ನು ರಿತ್ವಿಕ್ಕು ಅಲ್ಲಿಂದ ಹೊರಟ್ವಿ ಅಮ್ಮ ಅಂತ ಹೇಳ್ದ. ಸೊ ಅವರು ರೀಚ್ ಆಗೋವಷ್ಟರಲ್ಲಿ ಮನೆಗೆ ನಾವು ಹೋಗಬೇಕು ಅಂತ ಹೊರಟಿದ್ದು. ಲಲಿತಾ ಜ್ಯುವೆಲ್ಲರಿಗೆ ಬಂದ್ವಿ. ಇಯರಿಂಗ್ಸ್ ನೋಡ್ತಾ ಇದ್ದೆ.
ರಿಂಗು ಇಲ್ಲ ಇಯರಿಂಗ್ಸು ಎರಡರಲ್ಲಿ ಯಾವುದಾದ್ರೂ ಒಂದು ತಗೋ ಅಂತ ಹೇಳಿದರು. ಬಟ್ ನಾನು ಇಯರಿಂಗ್ಸೇ ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೆ. ಸೊ ನನಗೆ ಡಿಸೈನು ಹೇಳ್ತಿದ್ದೆ ಈ ರೀತಿ ಬೇಕು ಹೀಗೆ ಅಂತ. ಪೇಷನ್ಸಲ್ಲಿ ಪಾಪ ನೀಟಾಗಿ ತೋರಿಸಿದ್ರು. ಸೊ ನಾನು ಯಾವ ರೀತಿ ಇಯರಿಂಗ್ಸ್ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ನನ್ನ ಸೇವಿಂಗ್ಸ್ ಅಂತ ಬಂದರೆ ಫುಲ್ ಆ್ಯಂಡ್ ಫುಲ್ ರಮೇಶ್ ಅವ್ರದ್ದೇ ಸೇವಿಂಗ್ಸ್ ಜಾಸ್ತಿ. ಅವರ ಸೇವಿಂಗ್ಸು ಬೆಟ್ಟದಷ್ಟಿರುತ್ತೆ, ನನ್ನ ಸೇವಿಂಗ್ಸು ಗುಬ್ಬಿ ಮರಿವಷ್ಟಿರುತ್ತೆ ಅಷ್ಟೇ. ಸೊ ಹಾಗಾಗಿ ನಾನು ಏನಾದರೂ ಪರ್ಚೇಸ್ ಮಾಡಬೇಕಾದ್ರೆ ಬಟ್ಟೆಗಳ ಮೇಲೆ ಹಾಕೋದಾಗಲಿ, ಹೊರಗಡೆ ತಿರುಗಾಡೋದ್ರ ಮೇಲೆ ಹಾಕೋದಾಗಲಿ ತುಂಬ ಕಮ್ಮಿ, ಜಾಸ್ತಿ ಗೋಲ್ಡ್ ಮೇಲೆ ಹಾಕ್ಬಿಡ್ತೀನಿ. ಚಿಕ್ಕದೇ ಆಗಿರಲಿ ದೊಡ್ಡ ಪ್ರಮಾಣದಲ್ಲೇ ಆಗಿರಲಿ ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದು ತಪ್ಪೇನಲ್ಲ. ಯಾಕಂದರೆ ಇವಾಗ ಒಂದು ಬಟ್ಟೆ ತಗೊಳ್ತೀವಿ ಅಂದರೆ ಅದನ್ನೊಂದು 2-3 ಸಲ ಹಾಕ್ತೀವ, ಆಮೇಲೆ ಅದು ಎಲ್ಲಿಡಬೇಕೋ ಅಲ್ಲೇ ಇರುತ್ತೆ. ಇನ್ನೊಂದು ಜಾಗಕ್ಕೆ ಹೋಗಿ ಎಂಜಾಯ್ ಮಾಡ್ತೀವಿ ಅಂದರೆ ಅವತ್ತಿನ ದಿನದ ಎಂಜಾಯ್ಮೆಂಟ್ ಅಷ್ಟೇ. ಅದು ನಮ್ಮ ಕಷ್ಟ ಕಾಲದಲ್ಲಿ ಕೈ ಹಿಡಿಯೋದು ಅಂದರೆ ಈ ವಸ್ತು ಒಂದೇನೇ ಮಾತ್ರ. ಸೊ ಹಾಗಾಗಿ ನಾನು ಜಾಸ್ತಿ ಸ್ವಲ್ಪ ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದು. ಹಾಗೆ ಲಾಸ್ಟಲ್ಲಿ ತೋರಿಸಿದ್ನಲ್ಲ ಆ ಡಿಸೈನ್ ಇಯರಿಂಗ್ಸ್ನ ನಾನು ತೊಗೊಂಡಿದ್ದಂಥದ್ದು. ಸೊ ಅವರು ತುಂಬ ತಮಾಷೆಯಾಗಿ ಮಾತಾಡ್ತಾಯಿದ್ರು. ಅವ್ರ ಜೊತೆ ಹಾಗೆ ಮಾತಾಡಿಕೊಂಡು ಅಲ್ಲಿಂದ ಮನೆಗೆ ಹೊರಟ್ವಿ. ಸೊ ಇವತ್ತಿನ ಈ ವ್ಲಾಗ್ ನಿಮಗೆ ಇಷ್ಟ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಎಲ್ಲ ನ್ಯೂ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್.